ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಲೇಜಿ ಸಂಡೇ. ಅತಿ ಲೇಟ್ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಲೇಟ್ ನಾಷ್ಟ ಮಾಡೋಣ ಅಂತ ಬಂದಿದ್ದೇನೆ ಅಡುಗೆ ಮನೆಗೆ. ನಾನಿವತ್ತು ಮಾಡ್ತಾ ಇರೋದು ಮಂಡಾಳ ಸೂಸಲ. ಸಾಮಗ್ರಿಗಳನ್ನು ನೋಡ್ಕೊಂಡ್ರಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಕಡಾಯಿ ಇಟ್ಟು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ನಾನು ಜೀರಿಗೆ ಹಾಕಿಲ್ಲ, ನೀವು ಬೇಕಾದರೆ ಜೀರಿಗೆ ಬಳಸ್ಬೋದು. ಆ್ಯಕ್ಚುಲಿ ನನಗೆ ಜೀರಿಗೆ ಇಷ್ಟ ಇಲ್ಲ. ತದನಂತರ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಹಾಕೋಕ್ಕಿಂತ ಮೊದಲು ಇದಕ್ಕೆ ಶೇಂಗಾ ಇಷ್ಟ ಇದ್ದರೆ ಶೇಂಗಾ ಬೀಜ ಕೂಡ ಹಾಕ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಇದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ಬೆಂದಬೇಕು. ಹಸಿ ಹಸಿಯಾಗಿರಬಾರ್ದು. ಬಾಯಲ್ಲಿ ಹಸಿ ಹಸಿ ಸ್ಮೆಲ್ ಬರುತ್ತಿಲ್ಲ ಅಂದರೆ ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು. ಫ್ರೆಂಡ್ಸ್, ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೆಟೊ ಬೇಕು ಇದ್ದರೆ ಚೆನ್ನಾಗಿರುತ್ತೆ, ಇರಲಿಲ್ಲ ಅಂದರೂ ಪರವಾಗಿಲ್ಲ. ಸ್ನೇಹಿತರೆ, ಹುರ್ಗಡ್ಲೆನ ಪುಟಾಣಿ ಏನಂತೀವಲ್ಲ, ಪುಟಾಣಿನ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಹುರ್ಗಡ್ಲೆ ಹಿಟ್ಟನ್ನು ಮಾಡ್ಕೊಳ್ಬೇಕು. ಅದಂತೂ ಬೇಕೇ ಬೇಕು, ಇರಲಿಲ್ಲ ಅಂದರೆ ಅಷ್ಟು ಚೆನ್ನಾಗಾಗಲ್ಲ ಸೂಸಲ. ಅರಿಶಿನ ಹಾಕೋಣ. ಇದಕ್ಕೊಂಚೂರು ಅರಿಶಿನ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಕುದಿಯೋಷ್ಟು ಉಪ್ಪು ಸೇರಿಸೋಣ. ಅಂದರೆ ಮಸಾಲೆ ಪದಾರ್ಥಗಳನ್ನು ನಾವು ಎಣ್ಣೆಯಲ್ಲಿ ಏನು ಹುರಿತಾ ಇದ್ದೀವಲ್ಲ ಅದಕ್ಕೆ ತಕ್ಕಷ್ಟು ಮಿಕ್ಕಿರೋ ಉಪ್ಪನ್ನು ರುಚಿಗೆ ತಕ್ಕಷ್ಟು ಆಮೇಲೆ ಬೆರೆಸ್ಕೊಳ್ಳೋಕೆ ಬರುತ್ತೆ. ಮುಂದೆ ಒಂದು ಸ್ವಲ್ಪ ಮುಚ್ಚಿಡೋಣ. ಒಂದು 10 ಸೆಕೆಂಡ್, 1 ನಿಮಿಷ ತೆಗೆಯೋಣ. ಇವಾಗ ನಾನು ಮಂಡಾಳ ಏನು ತೊಗೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸಬೇಕು. ಚೆನ್ನಾಗಿ ತೊಳೆದು ಬಿಟ್ಟುಬಿಟ್ರೆ ಮಂಡಾಳ ನೀರೆಲ್ಲ ಅಮ್ಕೊಂಡು ಚೆನ್ನಾಗಾಗುತ್ತೆ. ಉದುರು ಮಾಡ್ಕೊಳ್ಬೇಕು. ಅದಕ್ಕೆ ನೋಡಿ, ಮಂಡಾಳ ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದುಬಿಟ್ಟು ಹಿಂಡಿಬಿಟ್ಟು ಇವಾಗ ಇದನ್ನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಲಬುರಗಿ ಜಿಲ್ಲೆನಲ್ಲಿರೋರಂತೂ ಇದು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ. ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳಲ್ಲೆಲ್ಲ ಇದು ತುಂಬ ಹೆಸರುವಾಸಿ. ಪ್ರತಿಯೊಂದು ಮನೆಯಲ್ಲೂ ಭಾಳ ಮಾಡ್ತಿರ್ತಾರೆ. ಇವಾಗ ಮನೆಯಲ್ಲಿ ಯಾರಾದರೂ ಬೀಗರು ಬಂದರೆ ಸಾಕು, ಒಂದು ಪ್ಲೇಟ್ ಸೂಸಲ, 1 ಕಪ್ ಚಹಾ ಫಿಕ್ಸ್ ಇರುತ್ತೆ. ಎಂಥ ಮನೆಗಳಲ್ಲಾದ್ರೂ ಕೂಡ. ಚೆನ್ನಾಗಿ ಕಲಿಸೋಣ. ಇದಕ್ಕೆ ಚೆನ್ನಾಗಿ ಕಲಿಸ್ಬೇಕು. ಯಾಕಂತಂದರೆ ಎಣ್ಣೆ ಒಂದು ಕಡೆ ಅಂಟ್ಕೊಳ್ಳುತ್ತೆ, ಒಂದು ಕಡೆ ಅಂಟ್ಕೊಳ್ಳಲ್ಲ, ಹಾಗಾಗ್ಬಿಡುತ್ತೆ. ಒಗ್ಗರಣೆನ ಎಲ್ಲ ಕಡೆ ಬೆರೆತ್ಕೊಳ್ಬೇಕು ಸ್ನೇಹಿತರೆ. ಸ್ವಲ್ಪ ಇದಕ್ಕೆ ಸಮಯ ಕೊಡಬೇಕು. ಕಡಿಮೆ ಸಮಯದಲ್ಲಿ ಆಗುತ್ತೆ ಅಂತಂದರೆ ಕೈ ಬಿಡದೇ ಮಾಡೋವಂಥದ್ದು ಕೆಲಸ ಇದು. ಚೆನ್ನಾಗಿ ಕಲಿಸೋಣ. ಇದಕ್ಕೆ ಚೆನ್ನಾಗಿ ಕಲಸಿ ಇದಕ್ಕೆ ಹುರ್ಗಡ್ಲೆ ಹಿಟ್ಟನ್ನು ಸೇರಿಸ್ಬೇಕು. ನೋಡಿ ಸ್ನೇಹಿತರೆ, ನಾನು ಅರ್ಧ ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿದ್ದೆ. ಅದನ್ನು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹುರ್ಗಡ್ಲೆ ಹಿಟ್ಟಿನ ಜೊತೆನೇ ಸೇರಿಸ್ಬಿಡೋದು. ಯಾಕಂದರೆ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇದೊಂದು ಟ್ರಿಕ್ ಇದು. ನಿಮ್ಮ ಮನೆಯಲ್ಲಿ ಸೂಸಲ ಹೇಗೆ ಮಾಡ್ತೀರಾ ತಿಳಿಸಿ ನನಗೆ ಕಮೆಂಟ್ ಮಾಡಿ. ಕಲಬುರಗಿ ಜಿಲ್ಲೆಯಲ್ಲಿರುವವರು ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಬೇರೆ ಕಡೆ ಇರೋರು ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತೀರಾ ಆದರೆ ಕಮೆಂಟ್ ಯಾರೂ ಮಾಡೋದಿಲ್ಲ. ನಾನು ಬೇರೆಯವ್ರ ವೀಡಿಯೋಸ್ ನೋಡಿದಾಗೆಲ್ಲ ಸುಮಾರು ಕಮೆಂಟ್ಸ್ ಇರುತ್ತೆ, ನನ್ನ ವೀಡಿಯೋಸಿಗೆ ಮಾತ್ರ ಕಮೆಂಟ್ಸ್ ಇರಲ್ಲ. ಪ್ಲೀಸ್ ಕಮೆಂಟ್ ಮಾಡಿ, ಹೇಗೆ ಬರ್ತಾಯಿದೆ ಅಂತ ಒಪಿನಿಯನ್ ಹೇಳಿ. ಕೊತ್ತಂಬರಿ ಸೊಪ್ಪು ಉದುರಿಸೋಣ ಕೊನೆಯಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು, ನೀರು ಮಜ್ಜಿಗೆ ಅಥವಾ ಮೊಸರು ಒಗ್ಗರಣೆ, ಮೊಸರು ಬಜ್ಜಿ ಇದ್ದಂತೂ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಮೊಸರು ತಂದಿರಲಿಲ್ಲ. ಲೇಟ್ ಅಲ್ವಾ, ಸಂಡೇ ದಿನ ಎಲ್ಲ ಲೇಜಿ. ನಮ್ಮ ಮನೆಯಲ್ಲಿ ಲೇಜಿ, ಎಲ್ಲರೂ ಮನೆಯಲ್ಲಿ ಅಂತ ನಾನು ಹೇಳೋದಿಲ್ಲ. ನಾನು ಎದ್ದಿದ್ದೇ ಲೇಟ್ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ. ಇವಾಗ ಇದು ಆಯಿತು. ಇನ್ನು ಒಂದು ಸರಿ ಚೆನ್ನಾಗಿ ಬೆರೆಸೋಣ ಎಲ್ಲ ಕಡೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅತಿ ಕಡಿಮೆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದಾಗ ಮಂಡಾಳ ಸೂಸಲ ಮಾಡಿಬಿಡೋದು ಅಂತ ಹೇಳೋದು. ನೋಡಿ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇದು ಎಷ್ಟು ಕಲರ್ಫುಲ್ಲಾಗಿದೆ ಅಷ್ಟೇ ಚೆನ್ನಾಗಿದೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಟೇಸ್ಟ್ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ಖಂಡಿತವಾಗ್ಲೂ ನನ್ನ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ರೆಸಿಪಿನಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.